ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದೇಶಾದ್ಯಂತ ನಿನ್ನೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಭಾರಿ ಏರಿಕೆ ಕಂಡಿದೆ. ಹೀಗಾಗಿ ವಿವಿಧ ಕ್ಷೇತ್ರಗಳ ಮೇಲೆ ಕೂಡ ಇದು ಹೊಡೆತ ಬಿದ್ದಿದೆ, ಗ್ರಾಹಕರ ಮೇಲೂ ಕೂಡ ಹೊಡೆತ ಬಿದ್ದಿದೆ. ಯಾಕಂತಂದ್ರೆ ಇದರ ಒಂದು ಹೊರೆ ಈಗ ಗ್ರಾಹಕರು ಕೂಡ ಅಥವಾ ವ್ಯಾಪಾರಸ್ಥರು ಕೂಡ ಅನುಭವಿಸಬೇಕಾಗಿದೆ. ಅದರಂತೆ ಬೆಂಗಳೂರಿನಲ್ಲಿರ್ತಕ್ಕಂಥ ಖಾಸಗಿ ಬಸ್ ಟಿಕೆಟ್ ಬೆಲೆ ಕೂಡ ಏರಿಕೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ನಾನು ಸದ್ಯಕ್ಕೆ ಬೆಂಗಳೂರಿನ ಮಾರ್ಕೆಟ್ ಬಳಿಯ ಕಲಾಸಿಪಾಳ್ಯಂ ಬಸ್ ನಿಲ್ದಾಣದಲ್ಲಿದೆ. ನೋಡ್ತಾ ಇದ್ದೀರಾ, ಬಸ್ಗಳು ಎಂದಿನಂತೆ ಕಾರ್ಯನಿರ್ವಹಣೆ ಆಗ್ತಾ ಇದೆ. ಬೆಂಗಳೂರಿನ ವಿವಿಧ ಮೂಲೆಗಳಿಗೆ ಅಥವಾ ವಿವಿಧ ರಾಜ್ಯಗಳಿಗೂ ಕೂಡ ಬೆಂಗಳೂರಿನ ಕಲಾಸಿಪಾಳ್ಯಂನಿಂದ ಬಸ್ಗಳು ಹೊರಡ್ತವೆ. ಸೊ ಸಾವಿರಾರು ಮಂದಿ ಪ್ರಯಾಣಿಕರು ಖಾಸಗಿ ಬಸ್ಗಳನ್ನು ಕೂಡ ಅವಲಂಬನೆ ಮಾಡ್ತಾರೆ. KSRTC ಹೊರತಾಗಿಯೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ವಿವಿಧ ರಾಜ್ಯಗಳಿಗೆ ಅಥವಾ ಕೋಲಾರ, KGF, ಚಿಂತಾಮಣಿ, ಚಿಕ್ಕಬಳ್ಳಾಪುರ, ದೇವನಹಳ್ಳಿ ಈ ರೀತಿ ಭಾಗಗಳಿಗೆ ತೆರಳೋದಕ್ಕೆ ಖಾಸಗಿ ಬಸ್ಗಳನ್ನು ಡಿಪೆಂಡ್ ಮಾಡ್ತಾರೆ. ಸೊ ಅತಿಯಾಗಿ ಇಲ್ಲಿ ಬಡವರು ಮತ್ತು ಮಧ್ಯಮ ವರ್ಗದ ಪ್ರಯಾಣಿಕರೇ ಈ ಒಂದು ಕಲಾಸಿಪಾಳ್ಯಂ ಬಸ್ ಸ್ಟ್ಯಾಂಡ್ ಹತ್ತ ಬರ್ತಕ್ಕಂಥದ್ದು, ಖಾಸಗಿ ಬಸ್ಗಳನ್ನು ಅವಲಂಬನೆ ಮಾಡ್ತಕ್ಕಂಥದ್ದು. ಬಟ್ ಆದರೆ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ₹3 ಏರಿಕೆ ಕಂಡಿರೋದ್ರಿಂದ ಇದು ಮತ್ತೆ ಬಡ ಮತ್ತು ಮಧ್ಯಮ ವರ್ಗದ ಪ್ರಯಾಣಿಕರ ಮೇಲೆ ನೇರ ಹೊಡೆತವನ್ನ ಬೀಳ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗ್ತಾ ಇದ್ದಾರೆ. ವಿವಿಧ ರೀತಿಯ ಬೆಲೆ ಏರಿಕೆಗಳಿಂದ ಗ್ರಾಹಕರು, ಪ್ರಯಾಣಿಕರು ಕಂಗಾಲಾಗ್ತಾ ಇದ್ದಾರೆ. ಇದರ ಮಧ್ಯೆ ಮತ್ತೆ ಖಾಸಗಿ ಬಸ್ ಟಿಕೆಟ್ ಬೆಲೆ ಶೇಕಡ 15% ಏರಿಕೆ ಆಗ್ಬೋದು ಅಂತಕ್ಕಂಥ ಸಾಧ್ಯತೆ ಕಂಡು ಬರ್ತದೆ. ಯಾಕಂದ್ರೆ ಈ ಮೊದಲಿದ್ದಂಥ ರೇಟಲ್ಲೇ ಈಗ ಬಸ್ಗಳನ್ನ ಓಡಿಸೋದಕ್ಕೆ ಆಗಲ್ಲ ಅಂತಕ್ಕಂಥದ್ದು ಖಾಸಗಿ ಬಸ್ ಮಾಲೀಕರ ಒಂದು ವಾದವಾಗಿದೆ. ಹೀಗಾಗಿ ಹೊಸದಾಗಿ ನಾವು ಟಿಕೆಟ್ ರೇಟನ್ನು ಫಿಕ್ಸ್ ಮಾಡಬೇಕು ಅಥವಾ ಜಾಸ್ತಿ ಮಾಡಬೇಕು, ಏರಿಕೆ ಮಾಡಬೇಕು, ಅದನ್ನು ಕೂಡ ನಾವು ನೋಡ್ಕೊಂಡು ಏರಿಕೆ ಮಾಡ್ತೀರಿ ಅಂತಕ್ಕಂಥದ್ದು. ಅದರಲ್ಲೇ 15-20% ಬೆಲೆ ಏರಿಕೆ ಮಾಡಬೇಕಾಗುತ್ತೆ ಅಂತಕ್ಕಂಥ ಸುಳಿವನ್ನು ಕೂಡ ಖಾಸಗಿ ಬಸ್ ಮಾಲೀಕರು ಕೊಡ್ತಾ ಇದ್ದಾರೆ. ಇನ್ನು ಖಾಸಗಿ ಬಸ್ ಮಾಲೀಕರು ಇದ್ರೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗಾಗಲೇ ₹3 ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು, ಈ ಹಿಂದೆ ಇದ್ದಂಥ ರೇಟಲ್ಲೇ ಈಗ ಓಡಿಸೋದು ಕಷ್ಟ ಆಗುತ್ತೆ. ಸೊ ಎಷ್ಟು ಏರಿಕೆ ಮಾಡಬೇಕಾಗುತ್ತೆ, ಪ್ರಯಾಣಿಕರಿಗೆ ಏನು ಹೇಳ್ತೀರಾ ಅಂತ? ಸರ್, 10-15% ಜಾಸ್ತಿ ಆಗಬೇಕಾಗ್ತದೆ. ಈಗ ಅನಿವಾರ್ಯ ಆಗಿಬಿಟ್ಟಿದೆ, ರೇಟ್ಗಳು ಎಲ್ಲ ಜಾಸ್ತಿ ಆಗಿರೋದ್ರಿಂದ ಮಾಡಲೇಬೇಕಾಗ್ತದೆ. ನೋಡೋಣ, ನಮ್ಮ ಯೂನಿಯನಲ್ಲಿ ನಾವೆಲ್ಲ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ತಗೊಳ್ತಾರೆ. ಹೀಗಾಗಿ ಶಕ್ತಿ ಯೋಜನೆ ಬಂದ್ಮೇಲೆ ಖಾಸಗಿ ಬಸ್ಗಳತ್ತ ಬರ್ತಕ್ಕಂಥ ಪ್ರಯಾಣಿಕರು ತೀರಾ ಕಡಿಮೆ ಆದ್ರು. ಬಟ್ ಈಗ ಈ ಒಂದು ಬೆಲೆ ಏರಿಕೆಯಲ್ಲೂ ಕೂಡ ನೀವು ಓಡಿಸ್ತಾ ಇದ್ದೀರಾ ಬಸ್ನ, ಮತ್ತೆ ₹3 ಜಾಸ್ತಿ ಆಗಿರೋದ್ರಿಂದ ಇದು ಮತ್ತಷ್ಟು ಹೊಡೆತ ಬೀಳುತ್ತೆ. ಡೀಸೆಲ್ ಮಾತ್ರ ಅಲ್ಲ, ಈಗ ಬಸ್ನ ಬಿಡಿ ಭಾಗಗಳು ಸಮೇತ ತುಂಬಾ ಜಾಸ್ತಿ ಆಗಿದೆ. ಆ ಕಾರಣಕ್ಕಾಗಿ ಓಡಿಸೋಕೆ ತುಂಬ ಪ್ರಾಬ್ಲಮ್ ಇದೆ. ನೋಡೋಣ, ನಮ್ಮ ಯೂನಿಯನೆಲ್ಲ ಚರ್ಚೆ ಮಾಡಿ ನಮ್ಮ KSRTC ಏನು ಮಾಡುತ್ತೆ ನೋಡಿಕೊಂಡು ಮುಂದಿನ ನಡವಳಿಕೆ ನಾವು ತಗೊಳ್ತೀವಿ. ರೋಡ್ ಟ್ಯಾಕ್ಸು ಎಲ್ಲ ಯಥಾಸ್ಥಿತಿ ಇದೆ. ರೋಡ್ ಟ್ಯಾಕ್ಸು ಎಲ್ಲ ಜಾಸ್ತಿ ಆಗಿದೆ. ಅದ್ರ ತಕ್ಕನಂಗೆ ನೋಡಿಕೊಂಡು ನಮ್ಮ ಯೂನಿಯನಲ್ಲಿ ಏನು ಚರ್ಚೆ ಮಾಡ್ತಾರೋ ಓನರ್ಗಳೆಲ್ಲ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿ ನಿರ್ಧಾರ ತಗೊಳ್ತಾರೆ. ಕೃಷ್ಣ ಯಾದವ್ ಅಂತ. ಸೊ ಒಟ್ಟಾರೆ ರೋಡ್ ಟ್ಯಾಕ್ಸು ಜಾಸ್ತಿ ಆಗಿದೆ, ಮತ್ತು ವಾಹನಗಳ ಬಿಡಿ ಭಾಗಗಳು ಜಾಸ್ತಿ ಆಗಿದೆ. ಈಗ ಡೀಸೆಲ್ ಬೆಲೆ ಕೂಡ ಏರಿಕೆ ಆಗಿದೆ. ಹೀಗಾಗಿ ನಾವು ಕೂಡ ಬೆಲೆ ಏರಿಕೆ ಮಾಡಲೇಬೇಕಾಗುತ್ತೆ. ಸೊ ಪ್ರಯಾಣಿಕರು ಕೂಡ ಸಹಕರಿಸಬೇಕಾಗುತ್ತೆ. ಇನ್ನು ಶಕ್ತಿ ಯೋಜನೆ ಎಫೆಕ್ಟಿಂದಾಗಲಿ ಬಸ್ಗಳ ಪ್ರಯಾಣಿಕರ ಸಂಖ್ಯೆ ನಮಗೂ ಕೂಡ ಕಡಿಮೆ ಆಗಿದ್ದಾರೆ. ಅವರು ಯಾವ ರೀತಿ ಬೆಲೆ ಏರಿಕೆ ಮಾಡ್ತಾರೆ ಅನ್ನೋದನ್ನು ನೋಡಿಕೊಂಡು ನಾವು ಕೂಡ 10-15% ಬೆಲೆ ಏರಿಕೆಯನ್ನು ಮಾಡ್ತೀರಿ ಅಂತಕ್ಕಂಥ ಮಾತುಗಳನ್ನು ಖಾಸಗಿ ಬಸ್ ಮಾಲೀಕರು ಹೇಳ್ತಾ ಇರೋದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.